ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2023 ಅಪ್ಡೇಟ್ಗೆ ಸ್ವಾಗತ. ಏನಾದರೂ ಸಾಕಷ್ಟು ವಿದ್ಯಾರ್ಥಿಗಳಾದರೆ ನಾವು ಫಸ್ಟ್ ರೌಂಡಲ್ಲಿ ಏನಾದರೂ ಸೀಟ್ ಹೋಲ್ಡಲ್ಲಿ ಇಟ್ಕೊಂಡು ಚಾಯ್ಸ್ 2 ಆದರೆ ಎಂಟರ್ ಮಾಡಿದ್ರಿ, ಅದ್ರ ಬಗ್ಗೆ ಆದರೆ ಒಂದು ವೀಡಿಯೋ ಆದರೆ ಮಾಡಿ ತಿಳಿಸ್ಕೊಡಿ. ಹಾಗೆ ಕಾಲೇಜ್ ಅಡ್ಮಿಷನ್ ಆಗಿರೋರಿಗೆ ಕಾಲೇಜ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ರು. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಾದರೆ ನಾವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾ, ಈಗ ಅಡ್ಮಿಷನ್ ಆಗಿದ್ರಲ್ಲ ಚಾಯ್ಸ್ 1 ಕೊಟ್ಟು ಅಂತ ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು. ಹಾಗೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಾದರೆ ಸೆಕೆಂಡ್ ರೌಂಡು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ರು. ಅದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ಡಾಗಿ ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋನ ಒಂದು ಲೈಕ್ ಆದರೆ ಮಾಡಿ. ಸತತವಾಗಿ ನೀವು ಎಲ್ಲ ಸ್ಕಾಲರ್ಶಿಪ್ ಆಗಿರ್ಬೋದು, ಎಲ್ಲ ಎಜುಕೇಷನ್ ರಿಲೇಟೆಡ್ ಅಪ್ಡೇಟ್ಸ್ ಆದರೆ ಸಿಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಬನ್ನಿ ಈಗ ವೀಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಚಾಯ್ಸ್ 2 ಆದರೆ ಕೊಟ್ಟು ಸೀಟ್ನ ಹೋಲ್ಡ್ ಮಾಡೋಕ್ಕೆ ಈಗೆಲ್ಲ KA ಆದರೆ ಪೇ ಮಾಡಿದ್ರ, ಅಲ್ಲಿ ಸುಮಾರು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು. ನಾವು ಈಗ ಫೀಸ್ ಆದರೆ ಪೇ ಮಾಡಿದ್ರಿ, ನೆಕ್ಸ್ಟ್ ರೌಂಡಲ್ಲಿ ಸಿಗೋ ಕಾಲೇಜ್ಗೂ ಮತ್ತೆ KA ಆದರೆ ಪೇ ಮಾಡಬೇಕಾ ಅಂತ ಕೇಳ್ತಿದ್ರು. ನೋಡಿ, ನೀವು ಯಾವುದೇ ರೀತಿ ಮತ್ತೆ KA ಆದರೆ ಪೇ ಮಾಡೋ ಅಗತ್ಯವಿಲ್ಲ. ಈಗ ಏನಾದರೂ KA ಪೇ ಮಾಡಿರ್ತೀರಾ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ನ, ಅದನ್ನಾದರೆ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ ನೆಕ್ಸ್ಟ್ ರೌಂಡ್ ಸಿಗೋ ಕಾಲೇಜ್ಗೆ. ಇನ್ ಕೇಸ್ ನೀವೇನಾದರೂ ಜಾಸ್ತಿ ಅಮೌಂಟ್ ಆದರೆ ಪೇ ಮಾಡಿದರೆ ನಿಮಗೆ ಮತ್ತೆ ಉಳಿದ ಅಮೌಂಟ್ ಆದರೆ ರೀಫಂಡ್ ಆದರೆ ಮಾಡ್ತಾರೆ. ಇನ್ ಕೇಸ್ ಏನಾದರೂ ನೀವು ಸೆಕೆಂಡ್ ರೌಂಡಲ್ಲಿ ಗೌರ್ಮೆಂಟ್ ಕಾಲೇಜ್ಗೆ ಪ್ರಿಫರೆನ್ಸ್ ಕೊಟ್ಟು ಗೌರ್ಮೆಂಟ್ ಕಾಲೇಜ್ ಏನಾದರೂ ಸಿಕ್ಕಿದ್ರೆ ಪ್ರೈವೇಟ್ ಕಾಲೇಜ್ಗೆ ಪೇ ಮಾಡಿರೋ ಫೀಸ್ಗಿಂತ ಕಡಿಮೆ ಇರುತ್ತೆ, ಅದರಿಂದ ನಿಮಗೆ ರೀಫಂಡ್ ಆದರೆ ಮಾಡ್ತಾರೆ KA. ಹಾಗೆ ಇನ್ ಕೇಸು ಏನಾದರೂ ನೀವು ಗೌರ್ಮೆಂಟ್ ಕಾಲೇಜು ಫಸ್ಟ್ ರೌಂಡಲ್ಲಿ ಸಿಕ್ಕು ಇನ್ನು ನೆಕ್ಸ್ಟ್ ರೌಂಡಲ್ಲಿ ಪ್ರೈವೇಟ್ ಕಾಲೇಜ್ ಸಿಕ್ಕಿದ್ರು, ನೀವು ಏನಾದರೂ ರಿಮೈನಿಂಗ್ ಅಮೌಂಟ್ ಇರುತ್ತೋ ಅಷ್ಟಕ್ಕೆ ಚಲನ ಆದರೆ ಬಿಡ್ತಾರೆ. ಮತ್ತು ಆ ರಿಮೈನಿಂಗ್ ಫೀಸ್ನ ನೀವು ಮತ್ತೆ KA ಚಲನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ಆದರೆ ರಿಮೈನಿಂಗ್ ಫೀಸ್ನ ಆದರೆ ಪೇ ಮಾಡಬೇಕಾಗುತ್ತೆ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು, ನಾವು ಚಾಯ್ಸ್ 2 ಕೊಟ್ಟು ಫೀಸ್ ಆದರೆ ಪೇ ಮಾಡಿದ್ರಿ, ಆ KA ಚಲನಲ್ಲಿ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ನೇಮ್ ಆದರೆ ಇದೆ, ಅಲ್ಲಿ ಹೋಗಿ ಆ ಕಾಲೇಜಲ್ಲಾದರೆ ನಾವು ಕೊಡಬೇಕಾ ಅಂತ ಕೇಳ್ತಿದ್ರು. ಜಸ್ಟ್ ನೀವು ಆ ಚಲನನ್ನು ಡೌನ್ಲೋಡ್ ಏನಾದರೂ ಫೀಸ್ ಪೇ ಮಾಡಿದ್ರೆ ಅದನ್ನು ಜಸ್ಟ್ ನಿಮ್ಮೊಂದಿಗೆ ಇಟ್ಕೊಂಡು ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡಿ, ನೀವು ಯಾವುದೇ ಕಾಲೇಜಲ್ಲಿ ನೀವು ಆದರೆ ಹೋಗಿ ಕೊಡೋ ಅಗತ್ಯವಿಲ್ಲ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು, ನಾವು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡೋಕ್ಕೆ ನಮಗೆ ಲಿಂಕ್ ಆದರೆ ತೋರಿಸ್ತಿಲ್ಲ, ನಾವು ಆದರೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡೋಂಗಿಲ್ವ ಅಂತ. ನೋಡಿ, ಜಸ್ಟ್ ನೀವು ಚಾಯ್ಸ್ ಎಂಟ್ರಿ ಕೊಟ್ಟು ನೀವೇನಾದರೂ ಫೀಸ್ ಪೇ ಮಾಡಿದರೆ ಹೋಲ್ಡಲ್ಲಿ ಇಟ್ಕೊಂಡಿದ್ರೆ, ನೀವು ಚಾಯ್ಸ್ 2 ಕೊಟ್ಟಿರೋರು ಯಾವುದೇ ರೀತಿ ನಿಮಗೆ ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಆಗಲ್ಲ. ಜಸ್ಟ್ ನೀವು ಫೀಸ್ ಆದರೆ ಪೇ ಮಾಡಿರ್ತೀರ, ಅದನ್ನು ಇಟ್ಕೊಂಡು ನಿಮ್ಮ KA ಚಲನನ್ನು ನೆಕ್ಸ್ಟ್ ರೌಂಡು ಪಾರ್ಟಿಸಿಪೇಟ್ ಮಾಡುವಾಗ ಇನ್ ಕೇಸ್ ಆ ರೌಂಡಲ್ಲೂ ನಿಮಗೆ ಕಾಲೇಜ್ ಸಿಗಲಿಲ್ಲ ಅಂದರೆ ಇದೇ ಕಾಲೇಜ್ಗಾದರೆ ಹೋಗಬೇಕಾಗುತ್ತೆ. ಆಗ ನಿಮಗೆ KA ಚಲನ ಈಗ ಪೇ ಮಾಡಿರೋ ಚಲನ ಆದರೆ ತೊಗೊಂಡು ನೆಕ್ಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಆಗುತ್ತೆ. ಅಡ್ಮಿಷನ್ ಆರ್ಡರ್ ಜೊತೆಗೆ ಆದರೆ ತೊಗೊಂಡೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಈಗ ನೀವು ಸದ್ಯಕ್ಕೆ ನೀವು ಪೇ ಮಾಡಿರೋ ಫೀಸ್ KA ಚಲನ ನಿಮ್ಮೊಂದಿಗೆ ಇಟ್ಕೊಳ್ಳಿ, ಯಾವುದೇ ರೀತಿ ಎಲ್ಲೂ ಕೊಡೋ ಅಗತ್ಯವಿಲ್ಲ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳ ಹತ್ರ ಕೇಳ್ತಾಯಿದ್ರು, ಈಗ ಚಾಯ್ಸ್ 1 ಕೊಟ್ಟು ನಾವು ಅಡ್ಮಿಷನ್ ಆದರೆ ಆಗಿದ್ದೀರಾ, ನಮಗೆ ಇಲ್ಲಿ ಕಾಲೇಜಲ್ಲಿ ಎಕ್ಸ್ಟ್ರಾ ಫೀಸ್ ಆದರೆ ಪೇ ಮಾಡೋಕ್ಕೆ ಕೇಳ್ತಿದ್ದಾರೆ ಕಾಲೇಜ್ ಫೀಸು, ಇದನ್ನಾದರೆ ನಾವು ಜಾಯ್ನಿಂಗ್ ರಿಪೋರ್ಟಲ್ಲಿ ಮೆನ್ಷನ್ ಮಾಡಬೇಕಂತ. ನೀವು ಮೆನ್ಷನ್ ಮಾಡಿ, ಏನಾದರೂ ನೀವು ಕಾಲೇಜ್ ಫೀಸ್ ಪೇ ಮಾಡ್ತಿದ್ದೀರಾ ಎಕ್ಸ್ಟ್ರಾ ಅಮೌಂಟು, ಅಷ್ಟನ್ನಾದರೆ ಕಾಲೇಜ್ ಫೀಸ್ ಅಂತ ಟ್ಯೂಷನ್ ಫೀಸ್ ಅಂತ ಮೆನ್ಷನ್ ಮಾಡಿ. ಅದರಿಂದ ಏನೂ ಪ್ರಾಬ್ಲಮ್ ಏನಾಗಲ್ಲ. ನೀವು ಮೆನ್ಷನ್ ಮಾಡದೇ ಇರಲಿ, ಮೆನ್ಷನ್ ಮಾಡಿದ್ರು ಅವರು KA ಅವರು ಏನೋ ಆ್ಯಕ್ಷನ್ ಏನು ತಗೊಳ್ಳಲ್ಲ. ಜಸ್ಟ್ ನೀವು ಏನಾದರೆ KA ಫೀಸ್ ಬಿಟ್ಟು ಕಾಲೇಜ್ ಫೀಸ್ ಎಷ್ಟಾದರೆ ಪೇ ಮಾಡ್ತೀರಾ ಅಷ್ಟು ಅಮೌಂಟ್ನ ಹಾಕಿ ಜಾಯ್ನಿಂಗ್ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿ ಸಬ್ಮಿಟ್ ಆದರೆ ಕೊಡಿ, ಅದರಿಂದ ಏನು ಪ್ರಾಬ್ಲಮ್ ಏನಾಗಲ್ಲ. ಇನ್ನು ನೆಕ್ಸ್ಟು ಕಾಲೇಜ್ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ಡಿಪೆಂಡ್ಸ್ ಆನ್ ಯೂನಿವರ್ಸಿಟೀಸು. ಏನಾದರೂ ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ ಎಲ್ಲ ಆಲ್ಮೋಸ್ಟ್ ಅವರು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಪ್ರಕಾರ ಆದರೆ ನಡೆಸ್ಕೋತಾರೆ. ಈಗ ಯಾರೆಲ್ಲ VTU ಬೆಳಗಾವಿ ಯೂನಿವರ್ಸಿಟಿ ಅಂಡರಲ್ಲಿ ಜಾಯ್ನ್ ಆಗಿರೋ MBA ಆಗಿರ್ಬೋದು, MC ಆಗಿರ್ಬೋದು, MTech ವಿದ್ಯಾರ್ಥಿಗಳಾಗಿದ್ದರೆ ಅವ್ರು ಕ್ಯಾಲೆಂಡರ್ ಆಫ್ ಇವೆಂಟ್ಸಲ್ಲಿ ಆಲ್ಮೋಸ್ಟ್ 12th ಆದರೆ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ನಿಮಗೆ ಈಗಾಗಲೇ ಇನ್ಫಾರ್ಮ್ ಮಾಡಿರ್ತಾರೆ. ಕೆಲವೊಂದು ಕಾಲೇಜಸ್ಗೆ ನೀವು ಅಡ್ಮಿಷನ್ ಆಗೋಕ್ಕೆ ಹೋದಾಗ ಕೇಳಿದ್ರೆ ಅವರಾದರೆ ನಾವು ಗ್ರೂಪ್ ಆದರೆ ಕ್ರಿಯೇಟ್ ಮಾಡ್ತೀನಿ, ನಾವು ಆದರೆ ಇಂಟಿಮೇಟ್ ಮಾಡ್ತೀವಿ ಹೋಗಿ ಅಂತ ಹೇಳಿರ್ತಾರೆ. ಇನ್ನು ಕೆಲವೊಂದು ಕಾಲೇಜಸ್ಸಲ್ಲಿ ಆದರೆ ಇಂಟಿಮೇಟ್ ಆಲ್ರೆಡಿ ಮಾಡಿರ್ತಾರೆ, ಇಂಥ ಡೇಟ್ಗಾದರೆ ನೀವು ಬರಬೇಕು ಅಂತ. ಸೊ ನೀವು ವರಿ ಆಗೋಗ್ತೀವಿಲ್ಲ, ಅವರಾದ್ರೆ ಕಾಲೇಜ್ ಕಡೆಯಿಂದ ನಿಮಗೆ ಮೆಸೇಜ್ ಆದರೂ ಇಲ್ಲ ಮೇಲ್ ಆದರೂ ಬಂದೇ ಬರುತ್ತೆ, ಇಂಥ ಡೇಟ್ಗಾದರೆ ಅಡ್ಮಿಷನ್ ಆಗಬೇಕಾಗುತ್ತೆ ಅಂತ. VTU ಅಲ್ಲಿ ಆಲ್ರೆಡಿ ಅನೌನ್ಸ್ ಆಗಿದೆ 12th ಅಂತ ಹೇಳ್ತಿದ್ದಾರೆ. ಸುಮಾರು ವಿದ್ಯಾರ್ಥಿಗಳು ಮೆಸೇಜ್ ಮಾಡಿದ್ದಾರೆ 12th ಆದರೆ ನಮಗೆ ಅಡ್ಮಿಷನ್ ಆದರೆ ಕಾಲೇಜ್ ಆದರೆ ಸ್ಟಾರ್ಟ್ ಆಗುತ್ತೆ ಅಂತ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಾದರೆ ನಾವು ಈಗಾಗಲೇ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದೀರಲ್ಲ, ನಾವು ನೆಕ್ಸ್ಟ್ SSP ಸ್ಕಾಲರ್ಶಿಪ್ಗೆ ಆದರೆ ಅಪ್ಲೈ ಮಾಡ್ಬೋದಾ ಅಂತ ಕೇಳ್ತಿದ್ರು. ನೋಡಿ, ನೀವು ಏನಾದರೆ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದೀರಾ ಆದರೆ ಕೌನ್ಸಿಲಿಂಗ್ ನಂಬರು ಹಾಗೆ ರಿಜಿಸ್ಟರ್ ನಂಬರ್ ಅಂತ SSP ಅಲ್ಲಿ ಸ್ಟೆಪ್ 2 ಅಲ್ಲಿ ಅಪ್ಲೈ ಮಾಡುವಾಗ ನಿಮಗೆ ಕೇಳುತ್ತೆ. ಸೊ ಸ್ವಲ್ಪ ದಿನ ಆದರೆ ವೆಯ್ಟ್ ಮಾಡಿ, ನಿಮಗೆ USN ಬರೋವರೆಗೂ ಇಲ್ಲ ಕೌನ್ಸಿಲಿಂಗ್ ನಂಬರು ಅಪ್ಡೇಟ್ ಆಗಿ ನಿಮಗೆ ಕಂಪ್ಲೀಟ್ ಆಗಿ ತೋರಿಸೋವರೆಗೂ ನೀವು ಆದರೆ ಅಪ್ಲೈ ಮಾಡೋಕ್ಕೆ ಬರಲ್ಲ. ಸೊ ವೆಯ್ಟ್ ಮಾಡಿ, ಲಾಸ್ಟ್ ಡೇಟ್ ಮುಗಿದ್ರು ನಿಮಗೆ ಮತ್ತೆ ಎಕ್ಸ್ಟೆಂಡ್ ಆದರೆ ಮಾಡ್ತಾರೆ. ನಾನು ಕಂಪ್ಲೀಟ್ ಆಗಿ ಅದರ ಬಗ್ಗೆ PGCET ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಮತ್ತು SSP ಬಗ್ಗೆ ಆದರೆ ಒಂದು ವೀಡಿಯೋ ಮಾಡಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದ್ರ ಬಗ್ಗೆ ಆದರೆ ನೀವು ವರಿ ಆಗೋ ಅಗತ್ಯವಿಲ್ಲ. ಹಾಗೆ ನೆಕ್ಸ್ಟ್ ಬರೋದಾದರೆ ಸೆಕೆಂಡ್ ರೌಂಡು ಯಾವತ್ತಿಂದ ಆದರೆ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿ. ಸೆಕೆಂಡ್ ರೌಂಡು ಸ್ಟಾರ್ಟ್ ಆಗೋಕ್ಕೆ ಈಗ ಏನಾದರೆ 5ನೇ ತಾರೀಕುವರೆಗೂ ಆದರೆ ಫೆಬ್ರವರಿ 5ನೇ ತಾರೀಕು ಏನಾದರೆ ಮಂಡೇವರೆಗೂ ನಿಮಗೆ ಟೈಮ್ ಆದರೆ ಇದೆ. ಅಲ್ಲಿ ತನಕ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗೋ ಪ್ರೊಸೆಸ್ ಎಲ್ಲ ಫಸ್ಟ್ ರೌಂಡ್ ಎಲ್ಲ ಮುಗಿಯುತ್ತೆ. ಇದಾದ ನಂತರ 4 to 5 days ಒಳಗಡೆ ಆದರೆ ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಬಿಟ್ಟು ನನ್ನ ಪ್ರಕಾರ ನಿಮಗೆ ಫೆಬ್ರವರಿ 9th ಆದ ನಂತರ 9th ಇಲ್ಲ 10th ಆದ ನಂತರ ನಿಮಗೆ ಒಂದು ಸೆಕೆಂಡ್ ರೌಂಡ್ ಆದರೆ ಪ್ರೊಸೆಸ್ ಆದರೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಮತ್ತೆ ಆಪ್ಷನ್ ಎಂಟ್ರಿ ಲಿಂಕು ಹಾಗೆ ಸೀಟ್ ಮ್ಯಾಟ್ರಿಕ್ಸು ಎಷ್ಟು ಆದರೆ ಸೀಟ್ಸ್ ಉಳಿದಿದೆ ಅದನ್ನು ನೋಡಿಕೊಂಡು ಮತ್ತೆ ಆದರೆ ಡಿಸ್ಪ್ಲೇ ಮಾಡ್ತಾರೆ. ಅದರಲ್ಲಿ ನಿಮಗೆ ಮತ್ತೆ KU ವೆಬ್ಸೈಟಲ್ಲಿ ಇಲ್ಲಾದರೂ ನಿಮಗೆ ಮೆನ್ಷನ್ ಮಾಡಿ ತೋರಿಸ್ತಾರೆ. ಲಿಂಕ್ ಆದರೆ ಹೊಸದಾಗಾದರೆ ಬಿಡ್ತಾರೆ ಆಪ್ಷನ್ ಎಂಟ್ರಿ ಲಿಂಕ್ ಅಂತ. ಅಲ್ಲಾದರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಆದರೆ ನೀವು ಮತ್ತೆ ಸೇಮ್ ಲಾಗಿನ್ ಆಗಿ ನೀವು ಆದರೆ ಕಾಲೇಜಸ್ನ ಆ್ಯಡ್ ಮಾಡೋಂಗಿದ್ರೆ
ಮಾಡ್ಕೋಬೋದು, ಇಲ್ಲ ರೀಆರ್ಡ್ರು ಹಾಗೆ ಶಫಲ್ ಮಾಡ್ಕೋಬೋದು. ಇದ್ರ ಬಗ್ಗೆ ಮತ್ತೆ ಗೈಡ್ಲೈನ್ಸ್ ಆದರೆ ಬಿಡ್ತಾರೆ. ಇನ್ ಕೇಸು ಏನಾದರೂ ಚಾಯ್ಸ್ 2 ಹಾಗೆ ಚಾಯ್ಸ್ ಕೊಟ್ಟವ್ರಿಗೆ ಆ್ಯಡ್ ಮಾಡೋಕ್ಕೆ ಕೊಡಲ್ವಾ, ಹಿಂಗೆ ಕೊಡ್ತಾರೆ ಅಂತ ನಾನಾದರೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ವೋ ಅವರಾದರೆ ಆ್ಯಡ್ ಮಾಡ್ಕೋಬೋದು. ಇನ್ ಕೇಸ್ ಫಸ್ಟ್ ರೌಂಡಲ್ಲಿ ಯಾರಿಗೆ ಯಾವ ಸೀಟು ಅಲಾಟ್ ಆಗಿಲ್ಲೋ ಅವ್ರು ನೋಡಿಕೊಂಡು ಕೇರ್ಫುಲ್ಲಾಗಿ ಈಗ ಮತ್ತೆ ಕಟಾಪ್ ರ್ಯಾಂಕ್ ಫಸ್ಟ್ ರೌಂಡ್ ಕಟಾಪ್ ರ್ಯಾಂಕ್ ಇಟ್ಕೊಂಡು ಹಾಗೆ ಸೀಟ್ ಮ್ಯಾಟ್ರಿಕ್ಸ್ ನೋಡಿಕೊಂಡು ಅವೈಲೇಬಿಲಿಟಿ ಆಫ್ ಸೀಟ್ಸ್ ನೋಡಿಕೊಂಡು ನೀವು ಕೇರ್ಫುಲ್ಲಾಗಿ ಎಂಟರ್ ಮಾಡಿ ಸೀಟ್ಸ್ನ. ಇಲ್ಲ ಮತ್ತೆ ಮ್ಯಾನೇಜ್ಮೆಂಟ್ ಸೀಟ್ಗಾದರೆ ಹೋಗಬೇಕಾಗುತ್ತೆ. ಇನ್ ಕೇಸ್ ನೀವೆಲ್ಲ ಒಳ್ಳೆ ಕಾಲೇಜಸ್ನೆಲ್ಲ ಆ್ಯಡ್ ಮಾಡಿ ಮತ್ತೆ ನಿಮಗೆ ಸೆಕೆಂಡ್ ರೌಂಡಲ್ಲೂ ಸೀಟ್ ಸಿಗಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ನೋಡಿಕೊಂಡು ನಿಮ್ಮ ಸೀಟ್ ಮ್ಯಾಟ್ರಿಕ್ಸು ಹಾಗೆ ಕಟಾಪ್ ರ್ಯಾಂಕ್ ನೋಡಿಕೊಂಡು ಆ ಕಾಲೇಜಸ್ನಾದರೆ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲ ಒಳ್ಳೆ ಕಾಲೇಜಸ್ ಇದ್ದರೆ ನೀವು ಬೇಕಾದರೆ ಡಿಲೀಟ್ ಮಾಡಿ ರೀಆರ್ಡರ್ ಮಾಡ್ಕೋಬೋದು. ಇದ್ರ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನಾನಾದರೆ ತಿಳಿಸ್ಕೊಡ್ತೀನಿ. ಜಸ್ಟ್ ನೀವು ಕಾಮೆಂಟ್ ಮುಖಾಂತರ ಹಾಕಿ, ಇಲ್ಲ ನಮ್ಮನ್ನು ಪರ್ಸನಲಾಗಿ ಇನ್ಸ್ಟಾಗ್ರಾಮ್ ಮುಖಾಂತರ ಆದರೆ ಮೆಸೇಜ್ ಮಾಡಿ ಕೇಳ್ಬೋದು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಎನ್ವಿಆರ್ ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.